ರುದ್ರ, ನಿನ್ನ ಮಗಳ ಮದುವೆಯ ವಿಷಯ ಏನು ಮಾಡಬೇಕು? ದಣರ, ನನ್ನ ಮಗಳ ಮದುವೆ ಮುಂದಿನ ತಿಂಗಳ 10ನೇ ತಾರೀಕು ಇಟ್ಕೋಬೇಕಂತ ಹಾಗೆ ಇದೇ ಊರಾಗ ಶ್ರೀ ಲಕ್ಷ್ಮೀಕೇಶ್ವರ ಮದುವೆನೂ ಇಟ್ಕೋಬೇಕಂತ ವಿಚಾರ ಮಾಡಿದ್ರಿ. ನಿನ್ನ ಮಗಳು ಅಂಬಿಕಾಗೆ ಬರ ಯಾರಂತ ಗೊತ್ತಾಗ್ಲಿಲ್ಲ. ಯಾವ ಅವರ ವರ ಯಾರಲ್ರಿ? ಅವರ ಬೆಂಗಳೂರಿಗಿರುವ ನನ್ನ ತಂಗಿ ಮಗ ಅರಿವಿನ ಅಂತ. ವರ್ಷ BA ಮುಗಿತೈತ್ರಿ. ಹಾಗೆ ಕೂಡ ನನ್ನ ತಂಗಿ ಅವ್ರ ಮನೆಗೆ ನನ್ನ ಮಗಳು ಜೋಪಾನ ಮಾಡ್ಯಾಳ್ರಿ. ಅದಕ್ಕಾಗಿ ನನ್ನ ಅಂಬಿಕಳನ್ನು ಅವ್ರ ಮನೆಗೆ ಒಳ್ಳೆಯದು ಮಾಡಿರುವಿರುದ್ರ. ಕರುಣಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ತನ್ನವರು ನನ್ನವರು ಎಂಬ ಕರುಣೆ ಹೆಚ್ಚಾಗುತ್ತದೆ. ಅದರಲ್ಲಿ ಹೆಣ್ಣು ಹಪ್ಪಿತಪ್ಪಿ ತಪ್ಪು ಮಾಡಿದರೂ ಕೂಡ ಸಂತೈಸಿಕೊಳ್ಳುವ ಮನೋಭಾವನೆ ಕೂಡ ಇರುತ್ತದೆ. ರುದ್ರ, ಮೇಲಾಗಿ ತಂಗಿಯ ಮಗ ಅಂತ ಹೇಳ್ತಾ ಇದೀಯಾ? ಏನಾದರೂ ಹೊರಪಚಾರ ಮಾತಾಡಿಕೊಂಡಿದ್ದೀರಾ? ಇಲ್ರಿ ದಣೆ, ನನ್ನ ತಂಗಿ ಮಗಳು ಕೊಟ್ರೆ ಸಾಕಂತ ಹೇಳಲ್ರಿ. ಅದಕ್ಕಂತ ನಾನು 4 ಮಂದಿಯಾಗ ಮದುವೆ ವಿಷಯ ಅಳಿಯನಿಗೆ ಏನಾದರೂ ಉಪಚಾರ ಮಾಡ್ಬೇಕಂತ ವಿಚಾರ ಮಾಡಿದ್ರಿ. ಮಾಡ್ತೀನಿ. ದೇವ್ರು ಏನು ಬುದ್ಧಿ ಕೊಡ್ತಾನೆ ಅದೇ ಮಾಡ್ತೀನಿ. ನಿಜ ಇರೋದ್ರಿಂದ ನಿನ್ನೇನು 18 ಮಕ್ಕಳಿಲ್ಲ, ಇದ್ರೂ ಒಬ್ಳ ಹೆಣ್ಮಗಳು. ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಬರೀ ಹಿಂದೆ ಕಳಿಸ್ಬಾರ್ದು. ತವರ ಮನೆಯಿಂದ ಏನಾದ್ರೂ ಹುಡುಗರಂತೆ ಕೊಟ್ಟು ಕಳಿಸ್ಲೇಬೇಕು. ಇದು ನಿನ್ನ ಕೈಯಿಂದ ಆಗದೆ ಹೋದ್ರೆ ಆ ಭಾರ ನಮ್ಮ ಮೇಲೆ ಇರಲಿ. ನಿನ್ನ ಮಗಳನ್ನ ನಮ್ಮ ಮಗಳು ಅಂತ ತಿಳ್ಕೊಂಡು ಏನಾದ್ರೂ ಬಂಗಾರದ ಕಾಣಿಕೆನ ಕೊಟ್ಟು ಕಳಿಸ್ತೀವಿ. ಅದನ್ನ ನಿನ್ನ ಮಗಳ ತೊಡಗಿ ಹಾಕಿ ಕಳಿಸು, ಸರಿನಾ? ಹೌದು ಮಹಾದೇವಿ, ನಿನ್ನ ಮಾತು ಸತ್ಯವಿದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆಯ ಮಂಟಪದಲ್ಲಿ ಮಗಳಿಗೂ ಮತ್ತು ಹಳೆಯನಿಗೂ ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆ ಮಾಡಿದರಾಯ್ತು. ರುದ್ರ, ತೆಗೆದುಕೋ ನಿನ್ನ ಮಗಳ ಮದುವೆಗಾಗಿ ಹಣವನ್ನು. ದುಡ್ಡು ಕೊಟ್ಟು ನನಗೆ ಭಾರ ಹೊರಿಸಬಾರ್ದು. ದೊಡ್ಡ ಗುಣ ಹೊಂದಿರುವ ನೀವಿಬ್ಬರು ಮಧು ಮಂಟಪಕ್ಕೆ ಬಂದು ಮಧು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಕೋಟಿ ಕೋಟಿ ರೂಪಾಯಿ ಕೊಟ್ಟಂಗ ಸಂತೋಷ ಆಗ್ತದ್ರಿ. ರುದ್ರ, ನೀನು ತುಂಬಾ ಸ್ವಾಭಿಮಾನ ಅಂತ ನನಗೆ ಗೊತ್ತು. ಇಂತಹ ವಿಚಾರದಲ್ಲಿ ಯಾವತ್ತೂ ಸಂಕೋಚ ಪಡಬಾರದು. ಮದುವೆ ಮುಂಜುವಿ ಅಂದ ಮೇಲೆ ಸಾಕಷ್ಟು ಕಮ್ಮಿ ದುಡ್ಡು ಬೇಕಾಗುತ್ತದೆ. ಅದು ಅಲ್ಲದೆ ನಾವು ಕೊಡುವ ದುಡ್ಡು ನಿನಗೆ ಸಾಲ ಅಂತ ಕೊಡ್ತಾ ಇಲ್ಲ. ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ ಕೊಡ್ತಾ ಇದ್ದೇವೆ. ತಾಯಿ ಇಲ್ಲದೆ ಇರೋ ಮಗಳಂತ ತಿಳಿದು ನಾವೇ ಅವಳ ತಂದೆ ತಾಯಿ ಕೊಡ್ತಾ ಇದ್ದೀವಿ. ಬೇಡ ಅನ್ಬಾರ್ದು ಅಂತ ಇತ್ತು. ಅವರ ಮತ್ತೆ ನೀವು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದು ನನ್ನ ಮಗಳ ಮದುವೆಗೆ ಬರುತ್ತೆ. ಹಾಗೇನಾದ್ರೂ ನನ್ನ ಮಗಳು ತಪ್ಪಿಸಿದ್ರೆ ಮದುವೆ ತಪ್ಪಿಸಿದ್ರೆ ನಾನು ಈ ಮನೆಗೆ ಹೆಜ್ಜೆನೂ ಹಿಡಿದಲ್ಲ ನೋಡ್ರಿ ಅಪ್ಪ. ರುದ್ರ, ಎಂಥ ಹುಚ್ಚನು ನೀನು. ನಿನ್ನ ಮಗಳ ಮದುವೆಗೆ ಬರದಿದ್ದರೆ ನೋಡಿದ ಊರಿನ ಜನ ಏನಂದಿತು? ಈ ದಂಡರಾಜದಣಿ ರುದ್ರ ಒಂದೇ ಮನೆ ಅಣ್ಣ ತಮ್ಮಂದಿದ್ದಂತೆ ಅಥವಾ ತಂದೆ ಮಗ ಇದ್ದಂತೆ ಅಂತ ಇಡೀ ಊರಿನ ಜನ ತಿಳಿದುಕೊಂಡಿದ್ದಾರೆ. ರುದ್ರ, ಇದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಖಂಡಿತವಾಗಿ ಬರುತ್ತೇನೆ ನನ್ನ ಮಗಳ ಮದುವೆ. ಮತ್ತೆ ನನ್ನ ಮಗಳ ಮದುವೆಗೆ ನಮ್ಮ ಚಿಕ್ಕದಣೆ ಮಾತೇಶ್ವರನವ್ರ ಕರಿಬೇಕಂತಂದ್ರೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಮದುವೆ 4 ದಿವಸ ಮುಗಿಸ್ತೀವಿ ಕೆಲಸನ. ಮಹಾದೇವಿ, ಮತ್ತೇಕೆ ನೀನು ಫೋನ್ ಮಾಡಿ ತಿಳಿಸ್ತೀಯ ಕಣೆ? ಅವನೇ ಇನ್ನು 15 ದಿವಸಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ನಮ್ಮ ಊರಿಗೆ ಬರ್ತಾ ಇದ್ದಾನೆ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ರುದ್ರನ ಮಗಳ ಮದುವೆಗೆ ಹೋದರಾಯ್ತು. ಹೌದು ದಣರೆ, ನಮ್ಮ ಚಿಕ್ಕದಣ್ಣ ಮಾತೇಶ್ವರನವರು ಇನ್ನೊಂದು 4-5 ದಿವಸ ಬರ್ದಂತ ನನ್ನ ನೆನಪು ನೋಡಿ. ದೇವ್ರು ಕೂಡಿಸಿದಾಗ ಎಲ್ಲ ನನ್ನ ಮಗಳ ಮದುವೆ ಬಂದೇ ಬರ್ತಾರೆ. ಮತ್ತೆ ನಾಳೆ ಹಿಡ್ಕೊಂಡಾಗ ಬೀಗರ ಗುಡಿಯಾಗಿ ಹೇಳ್ದಾರ ಅವರಿಗೆ ಮತ್ತೆ ಏನಾದರೂ ಮಾಡ್ತೀನಿ. ನಾನು ಹಿಂಗೆ ಬರ್ತೇನೆ. ಆಯ್ತು, ಹೋಗು, ಎಲ್ಲ ವ್ಯವಸ್ಥೆ ಮಾಡಿಕೊ. ಆಯ್ತು.
ಮಹಾದೇವಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ, ನೀನು ಮನೆಗೆ ನಡಿ. ಆಯ್ತು, ಬೇಗನೆ ಬಂದು